ಹಾಯ್ ಫ್ರೆಂಡ್ಸ್, ನಮಸ್ತೆ. ನೆಕ್ಸ್ಟ್ ಪ್ಯಾರ ನೋಡೋಣ. ಬಸರಿಯ ಅವಧಿ ಪೂರ್ತಿ ಕಾಡುತ್ತಿದ್ದ ಪ್ರಶ್ನೆ, ತುಡಿಯುತ್ತಿದ್ದ ಬಯಕೆ ಒಂದೇ. ಅವ್ವ ಬದುಕಿದ್ದರೆ ಈಗಲಾದರೂ ಮನೆಗೆ ಕರೆಸದೆ ಬಿಡುತ್ತಿದ್ದಳೆ. ಧರ್ಮಾಂತರಿಯಾಗದೆ ಹಿಂದೂಗಳಲ್ಲೇ ಯಾವ ಜಾತಿಯ ಹುಡುಗನನ್ನು ಮದುವೆಯಾಗದಿದ್ದರೂ ಅಪ್ಪ ಕೂಡ ಕರೆಸಿ ಮೊದಲಿನಿಂದ ನಮ್ಮ ಮನೆಯ ಅಡಿಗೆ, ಊಟ, ಸರಾಣೆ ಕರಾಣೆಗಳನ್ನು ನಿರ್ವಹಿಸುತ್ತಿದ್ದ ನಿಂಗವ್ವನಿಂದ ಬಾಣಂತನ ಮಾಡಿಸುತ್ತಿದ್ದರು. ಧರ್ಮಾಂತರಿಯಾಗಿ ಬಂದವಳು, ತವರಿನಿಂದ ತ್ಯಜಿಸಲ್ಪಟ್ಟವಳು ಎಂಬ ಒಂದೇ ಕಾರಣವಲ್ಲ, ಮುಸ್ಲಿಮಳಾಗಿ ತಮ್ಮ ಮಗನನ್ನು ಮದುವೆಯಾಗಿ ಬಂದ ಮೇಲಾದರೂ ಮುಸ್ಲಿಂ ಆಚಾರಗಳನ್ನು ಪಾಲಿಸದ ಸೊಸೆ ಮೇಲೆ ಅತ್ತೆಗೆ ವಿಶ್ವಾಸ ಹುಟ್ಟುವುದು ಹೇಗೆ? ಮನೆಯಲ್ಲೇ ಒಂದು ಕೋಣೆಯಲ್ಲಿ ದಿನಕ್ಕೆ 5 ಬಾರಿ ನಮಾಜ್ ಮಾಡುವಂತೆ ಅವರು ಆದೇಶಿಸುತ್ತಿದ್ದರು. ತಾವೂ ಮಾಡುತ್ತಿದ್ದರು. ಮಾನವರಂತೂ ಸರಿಯೇ ಸರಿ. ಆದರೆ ಪ್ರಗತಿಪರ ವಿಚಾರಗಳಿಂದ ಪ್ರೇರಿತಳಾಗಿ ಈ ಸಮಾನ ವಿಚಾರಗಳ ಪ್ರೇರಣೆಯಿಂದ ತಾನೇ ನಮ್ಮಲ್ಲಿ ಮೊಹಬ್ಬತ್ ಬೆಳೆದದ್ದು. ಯಾವ ಧರ್ಮದಲ್ಲೂ ಉರುಳಿಲ್ಲ. ಧರ್ಮಗಳೆಲ್ಲ ಬಂಡವಾಳಶಾಹಿಗಳ ಏಜೆಂಟರು. ಬಡವರಿಗೆ ಕುಡಿಸಲೆಂದು ತಯಾರಿಸಿದ ಅಫೀಮು ಎಂಬ ವಿಚಾರಗಳಿಂದ ಗಟ್ಟಿಗೊಂಡ ನಾನು ಹಿಂದಿನ ಧರ್ಮದಿಂದ ಬಿಟ್ಟ ಆಚಾರಗಳ ಬದಲಿಗೆ ಈ ಹೊಸ ಆಚಾರಗಳನ್ನೇಕೆ ಮಾಡಬೇಕು ಎಂದು ನನ್ನೊಳಗೆ ವಿದ್ರೋಹ ಹುಟ್ಟುತ್ತಿತ್ತು. ಹಾಗೆ ನೋಡಿದರೆ ನಾನು ಬಂದು ಸೇರಿರುವ ಧರ್ಮದಲ್ಲಿರುವಷ್ಟು ಬಿಗಿ ಕಟ್ಟಳೆಗಳು ಬಿಟ್ಟು ಬಂದ ಧರ್ಮದಲ್ಲಿ ಇಲ್ಲವೇ ಇಲ್ಲ. ನರಸಿಂಹದೇವರ ಗುಡಿಗೋ ಗದ್ದೆ ಕೆಂಪಮ್ಮನ ಗುಡಿಗೋ ಬೇಕಾದವರು ಬೇಕಾದಾಗ ಹೋಗಬಹುದು, ಬೇಡವಾದರೆ ಬಿಡಬಹುದು. 5 ಸಲದ ನಿತ್ಯ ನಮಾಜ್, ಶುಕ್ರವಾರದ ಕಟ್ಟಳೆಯ ನಮಾಜ್, ರಂಜಾನಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಹನಿ ನೀರನ್ನೂ ಕುಡಿಯದ ಕಟ್ಟುನಿಟ್ಟಿನ ಉಪವಾಸ, ಜಮಾತೆಯವರು ಬಂದು ಒತ್ತಾಯಿಸುವ ಶುದ್ಧ ಇಸ್ಲಾಮಿನ ತಬ್ಲೀಘ್ ಕಟ್ಟುಕಟ್ಟಳೆಗಳು, ಹಬ್ಬದ ದಿನ ಮಾಡಲೇಬೇಕಾದ ಪ್ರಾಣಿಬಲಿ, ಹೀಗೆ ಯಾವ ಬಿಗಿ ಕಟ್ಟುಗಳೂ ಇಲ್ಲ. ಅಮ್ಮ ತೇರಿನಲ್ಲಿ ಆಡು ಕುರಿಗಳ ಬಲಿ ಕೊಡುತ್ತಿದ್ದರು. ಸರ್ಕಾರದ ಕಾನೂನು ಮತ್ತು ಅಪ್ಪಾಜಿಯ ಪ್ರಯತ್ನಗಳಿಂದ ಪ್ರಾಣಿಬಲಿ ಸಂಪೂರ್ಣವಾಗಿ ನಿಂತುಹೋಗಿ ತಂಬಿಟ್ಟು, ಕೋಸಂಬರಿ, ತೆಂಗಿನಕಾಯಿ, ಬಾಳೆಹಣ್ಣು, ಮೊಸರನ್ನಗಳ ನೈವೇದ್ಯಕ್ಕೆ ಇಳಿಯಿತು. ನರಸಿಂಹದೇವರ ಪೂಜಾ ಪದ್ಧತಿ ಅಂತೆ. ಆದರೆ ನಾನು ಬಂದು ಸೇರಿದ ಈ ಧರ್ಮದಲ್ಲಿ ಪ್ರಾಣಿಬಲಿಯು ಪಾಪವೆಂದು ಹೇಳುವ ಎದೆ ಯಾರಿಗುಂಟು? ಹಾಗೆ ಇಳಿದವನು ಬದುಕಲು ಸಾಧ್ಯವೇ? ಪ್ರವಾದಿಗಳು ಮಕ್ಕಾಯಾತ್ರೆಗೆ ಹೋದಾಗ ಒಂಟೆಯನ್ನು ಬಲಿಕೊಟ್ಟರು. ಒಂಟೆಯನ್ನು ಬಲಿಕೊಡುವ ಶಕ್ತಿ ಇಲ್ಲದವರು ಯಥಾಶಕ್ತಿ ಆಡುಕುರಿಗಳನ್ನು ಕೊಡಬೇಕು. ಪ್ರಾಣಿಬಲಿಯು ಈ ಧರ್ಮಾಚರಣೆಯ ಒಂದು ಬಿಡಿಸಲಾಗದ ಅಂಗ. ನಜೀರ್ ಹುಟ್ಟಿದ 7ನೆಯ ದಿನ 2 ಆಡುಗಳನ್ನು ಕಿಬ್ಲಾಭಿಮುಖವಾಗಿ ಮಲಗಿಸಿ, ನಾನು ಏಕನಿಷ್ಠನಾಗಿ ನನ್ನ ಮುಖವನ್ನು ಭೂಮಿ ಆಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹನ ಕಡೆಗೆ ಮಾಡಿದೆ ಮತ್ತು ನಾನು ಬಹು ದೇವರಾರಾಧಕರಲ್ಲಿ ಸೇರಿದವನಲ್ಲ. ಖಂಡಿತವಾಗಿಯೂ ನನ್ನ ನಮಾಜ್, ನನ್ನ ಬಲಿದಾನ, ನನ್ನ ಜೀವನ, ನನ್ನ ಮರಣ ಎಲ್ಲವೂ ಸರ್ವಲೋಕಗಳ ಪರಿಪಾಲಕನಿಗೆ ಮೀಸಲಿದೆ. ಅವನಿಗಾರೂ ಸಹಭಾಗಿ ಇಲ್ಲ. ಇದನ್ನೇ ನನಗೆ ಆಜ್ಞಾಪಿಸಲಾಗಿದೆ. ನಾನು ಆತನಿಗೆ ಸಂಪೂರ್ಣ ಶರಣಾದವನು. ಓ ಅಲ್ಲಾಹ್, ಇದೋ ನಿನಗಿದು ಅರ್ಪಿತ, ನೀನೇ ನುಡಿದುದು ಎಂಬ ಪ್ರಾರ್ಥನೆಯನ್ನು ಹೇಳಿ, ಅನಂತರ
ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಹರಿತವಾದ ಚೂರಿಯಿಂದ 2 ಆಡುಗಳ ಕೊರಳನ್ನು ಕೊಯ್ಯುತ್ತಾ, ಓ ಅಲ್ಲಾಹ್, ಇದು ನಜೀರ್ ವತಿಯಿಂದ ಅಕೀಕಾ. ಇದನ್ನು ನೀನು ಸ್ವೀಕರಿಸು. ನಿನ್ನ ಆಪ್ತರಾದ ಮುಹಮ್ಮದ್ರಿಂದ ಮತ್ತು ನಿನ್ನ ಸ್ನೇಹಿತರಾದ ಇಬ್ರಾಹಿಂರಿಂದ ಸ್ವೀಕರಿಸಿದಂತೆ. ಇದರ ರಕ್ತವು ಮಗುವಿನ ರಕ್ತದ, ಇದರ ಮಾಂಸವು ಮಗುವಿನ ಮಾಂಸದ, ಇದರ ಕೂದಲು ಮಗುವಿನ ಕೂದಲಿನ ಮತ್ತು ಇದರ ಎಲುಬುಗಳು ಮಗುವಿನ ಎಲುಬುಗಳ ಪರಿಹಾರ. ಓ ಅಲ್ಲಾಹ್, ನೀನಿದನ್ನು ಸ್ವೀಕರಿಸು ಎಂದು ಪ್ರಾರ್ಥನೆ ಮಾಡುತ್ತಾ ದಿಬ್ಹವನ್ನು ಮುಗಿಸಿದರು. ಇದೇ ಅಕೀಕಾದ ಮಾಂಸದಿಂದ ಬಿರಿಯಾನಿ ಮಾಡಿ ನೆರೆಯವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಹಂಚಿದರು. ಬಾಣಂತಿ ಕೋಣೆಯಲ್ಲಿ ಮಲಗಿದ್ದ ನನಗೆ 2 ಆಡುಗಳನ್ನು ಬಲಿ ಕೊಡುವ ಬದಲು 2 ಚಿಪ್ಪು ಅಥವಾ 2 ಗೊನೆ ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡಿ, ಬೆಲ್ಲ, ಕಾಯಿ ತುರಿ ಹಾಕಿ ರಸಾಯನ ಮಾಡಿ ಎಲ್ಲರಿಗೂ ಹಂಚಬಹುದಿತ್ತಲ್ಲ ಎಂಬ ಆಲೋಚನೆ ಬಂತು. ನಾನು ಮಾಂಸ ತಿನ್ನುವ ಜಾತಿಯಲ್ಲಿ ಹುಟ್ಟಿದವಳೆ. ಗಾಂಧಿಯ ಪ್ರಭಾವಕ್ಕೆ ಸಿಕ್ಕಿದ ಮೇಲೆ ಅಪ್ಪ ಶುದ್ಧ ಸಸ್ಯಾಹಾರಿಯಾಗಿ ನಮ್ಮ ಮನೆಯಲ್ಲಿ ಮಾಂಸವು ವರ್ಜ್ಯವಾಯಿತಂತೆ. ಅವ್ವನಿಗೆ ಈ ಮಾತು ಹೇಳಿ ಒಪ್ಪಿಗೆ ಪಡೆದೇ ಮದುವೆಯಾದರಂತೆ. ಆದರೆ ನಾನು ನೆಂಟರಿಷ್ಟರ, ಕುಲ ಬಾಂಧವರ ಮನೆಗಳಿಗೆ ಹೋದಾಗ ಅಕಸ್ಮಾತ್ ಮಾಡಿದ್ದರೆ ತಿನ್ನುತ್ತಿದ್ದೆ. ವಿಶೇಷ ದಿನಗಳಲ್ಲಿ ವಿನಾ ಉಳಿದಂತೆ ನಮ್ಮ ಜಾತಿಯವರು ಸಸ್ಯಾಹಾರಿಗಳೇ. ಓದಲು ಬೆಂಗಳೂರಿಗೆ ಬಂದ ಮೇಲೆ ಪುಣೆಯಲ್ಲಿ ಓದುವಾಗ ಸ್ನೇಹಿತರೊಡನೆ ಹೋಟೆಲಿಗೆ ಹೋದರೆ ನಾನ್ ವೆಜ್ ಸಾಧಾರಣ ತಿನ್ನಿಸಲಾಗುತ್ತಿತ್ತು. ಆದರೂ ದಯಾಮಯ ದೇವರಿಗೆ ಪ್ರಾಣಿವಧೆಯ ನೈವೇದ್ಯ ಮಾಡುವ ಕಲ್ಪನೆ ಅಧ್ಯಾತ್ಮದ ಮಟ್ಟದಲ್ಲಿ ಕಿರಿಕಿರಿ ಎನ್ನಿಸಿತು. ಆದರೆ ಆ ಸಂಜೆ ಪ್ರೊಫೆಸರ್ ಶಾಸ್ತ್ರಿಗಳಿಂದ ಬಂದ ಫೋನ್ ನನ್ನಲ್ಲೊಂದು ಪೂರ್ಣ ತಿರುವನ್ನುಂಟು ಮಾಡಿತು. ಅಮೀರನೇ ನನಗೆ ಮಾರುಗಟ್ಟಲೆ ಉದ್ದವಿದ್ದ ತಂತಿಯ ಫೋನ್ ರಿಸೀವರ್ ತಂದುಕೊಟ್ಟ. ಏನಮ್ಮಾ ಲಕ್ಷ್ಮಿ, ಕಂಗ್ರ್ಯಾಚುಲೇಷನ್ಸ್. ನಿನ್ನನ್ನು ರಜಿಯಾ ಅನ್ನದೆ ಲಕ್ಷ್ಮಿ ಅಂದಿದ್ದಕ್ಕೆ ಬೇಸರ ಮಾಡಿಕೋಬೇಡ. ಯಾವ ಆಲೋಚನೆಯೂ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ನಾಲಿಗೆಯಿಂದ ಬಂದ ಹೆಸರು. ಯಾಕೆಂದರೆ ಬೇರೆಯವರು ನಿನ್ನನ್ನು ಎಷ್ಟು ದೂರ ಮಾಡಿದರೂ ನನ್ನ ಮಟ್ಟಿಗೆ ನೀನು ನಮ್ಮೂರ ಹುಡುಗಿ. ಪ್ರೊಫೆಸರರ ಧ್ವನಿ ಕೇಳಿ ನನ್ನ ಮನಸ್ಸಿಗೆ ಹಿತವಾಯಿತು. ಕಳೆದ ಭಾನುವಾರ ಸೆಮಿನಾರ್ನಲ್ಲಿ ಅಮೀರ್ ಸಿಕ್ಕಿದ್ದ. ಗಂಡು ಮಗು ಆಯಿತು ಅಂದ. ಗಂಡೋ ಹೆಣ್ಣೋ ನನ್ನ ಮಟ್ಟಿಗೆ ತಾರತಮ್ಯವಿಲ್ಲ. ನಿನಗೆ ಕಂಗ್ರ್ಯಾಟ್ಸ್ ಹೇಳಬೇಕೆಂದಿದ್ದೆ. ಅದರ ಬೆಳಿಗ್ಗೆ ಡೆಲ್ಲಿಗೆ ಹೋಗಬೇಕಾಯಿತು. ಸಂಜೆ ವಾಪಸ್ ಬಂದೆ. ಇವತ್ತು ಬೆಳಗ್ಗೆ ಗಾಂಧಿ ಅಧ್ಯಯನ ಕೇಂದ್ರದಲ್ಲಿ ಗಾಂಧಿ ಮತ್ತು ಮಾರ್ಕ್ಸ್ ಒಂದು ತುಲನೆ ಅನ್ನುವ ಅಧ್ಯಯನ ಶಿಬಿರದ ಉದ್ಘಾಟನೆಗೆ ಹೋಗಿದ್ದೆ. ನಿನ್ನ ಅಪ್ಪಾಜಿ ಸಿಕ್ಕಿದ್ದರು. ಗೌಡರೇ, ನಿಮಗೆ ಮೊಮ್ಮಗ ಹುಟ್ಟಿದ್ದಾನಂತೆ. ಇವತ್ತಿಗೆ 7ನೇ ದಿನವಂತೆ ಅಂದೆ. ಅವರು ಮಾತನಾಡಲಿಲ್ಲ. ನನ್ನ ಮಾತಿನಿಂದ ಅವರಿಗೆ ಹಿತವೆನಿಸಲಿಲ್ಲ ಅಂತ ಅವರ ಮುಖಭಾವದಿಂದ ಅರ್ಥವಾಯಿತು. ನೀವು ಇನ್ನೂ ಧರ್ಮಗಳ ವ್ಯತ್ಯಾಸವನ್ನು ನಂಬ್ತೀರಾ ಗೌಡ್ರೆ? ಧರ್ಮಕ್ಕಿಂತ ಮಾನವೀಯ ಅಂತಃಕರಣ ಹೆಚ್ಚಲ್ಲವೇ ಅಂದೆ. ಅವರು ಏನಂದರು ಅಂತ ನಾರಾಯಣ ಅಲ್ಲಿದಿಲ್ಲಿಗೆ ಹೇಳೋದು, ಇಲ್ಲಿದು ಅಲ್ಲಿಗೆ ಹೇಳೋದು ನಾರದ ಮುನಿ ಕೆಲಸ. ಬಿಟ್ಟುಬಿಡು. ಇದನ್ನು ಹೇಳು ಅಂತ ನಾನು ನಿನ್ನನ್ನು ಕೇಳಿದ್ನಾ ಅಂದರು. ನನಗೆ ಅವರ ಮೇಲೆ ಸಿಟ್ಟಿಲ್ಲ. ನನ್ನ ತಂದೆಯ ಸ್ನೇಹಿತರು, ಅವರ ಸಮವಯಸ್ಸಿನವರು. ಆದರೆ ಧರ್ಮ ಅನ್ನೋದು ಹೇಗೆ ನನ್ನ ಕರುಳ ಕುಡಿಯ ನಡುವೆಯೇ ಗೋಡೆ ಎಬ್ಬಿಸುತ್ತೆ ಅನ್ನೋದು ನಾವು ಗಮನಿಸಬೇಕಾದ ಅಂಶ. ಅದಕ್ಕೆ ನಾನು ಪ್ರತಿಪಾದಿಸುತ್ತಿರೋದು. ಧರ್ಮ ಹೋಗೋ ತನಕ
ಮಾನವೀಯತೆ ಉಳಿಯಲ್ಲ. ಅದಿರಲಿ, ನಿನ್ನ ಕೈಲಿ ವಿರಾಮದಲ್ಲಿ ಮಾತಾಡಿ ತುಂಬ ದಿನವಾಯಿತು. ಬಾಣಂತನ ಮುಗಿಸ್ಕೊ, ಒಂದು ದಿನ ಎಲ್ಲಾದರೂ ಊಟಕ್ಕೆ ಹೋಗೋಣ. ಆವತ್ತಿನಿಂದ ನಾನು ಅಪ್ಪಾಜಿಯ ಮೇಲೆ ಇನ್ನಷ್ಟು ಕಠಿಣಳಾದದ್ದು ಮಾತ್ರವಲ್ಲ, ಧರ್ಮದ ಮೇಲೆ ದ್ವೇಷ ಹುಟ್ಟಿತು ಎಂಬ ನೆನಪಾದಾಗ ಅಲೆಗಳ ಸಪ್ಪಳ ತುಸು ಶಾಂತವಾಗಿತ್ತು. ದ್ವೇಷ ಹುಟ್ಟಿದ್ದು ಬಿಟ್ಟು ಬಂದ ಧರ್ಮದ ಮೇಲೆ, ಅಂತರಂಗದಿಂದಲ್ಲದಿದ್ದರೂ ಸಾಮಾಜಿಕವಾಗಿ ಸ್ವೀಕರಿಸಿದ ಧರ್ಮದ ಮೇಲಲ್ಲ. ಅಹಿಂಸೆಗೆ ವಿರೋಧವೆಂದು ಮಾಂಸಾಹಾರವನ್ನು ತ್ಯಜಿಸಿ ಶುದ್ಧ ಸಸ್ಯಾಹಾರಿಯಾಗಿರುವ ಅಪ್ಪಾಜಿಗೆ ಮಾನವೀಯ ಅಂತಃಕರಣ ಬತ್ತಿಹೋಯಿತೆಂದರೆ ಅದೆಂತಹ ಕೆಟ್ಟ ಧರ್ಮ! ಸಾರ್ವಜನಿಕವಾಗಿ ಭಾಷಣ, ಸೆಮಿನಾರ್ಗಳಲ್ಲಿ ಮಂಡನೆ, ಪತ್ರಿಕೆಗಳಲ್ಲಿ ಲೇಖನಗಳ ಮೂಲಕ ಸಾರತೊಡಗಿದೆ.